ಇಲ್ಲ, ನಾನು ನಿನ್ನೆ ಅವ್ರಿಗೆ ವಾರ್ನ್ ಮಾಡಿ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರ ಆದರೆ ನಾನು ಸಸ್ಪೆನ್ಷನ್ಗೆ ನಾನು ಹೇಳಬೇಕಾಗುತ್ತೆ ಅಂತೇಳಿ. ಯಾಕಂದರೆ ಭಾಳಷ್ಟು ಮಂದಿ ನನಗೆ ಫೋನ್ ಮಾಡಿ ಸ್ವಲ್ಪ ಇದರಲ್ಲಿ ತೊಂದರೆ ಆಗ್ತಿದೆ. ಅದರಲ್ಲಿ ಕೆಲವಷ್ಟು ಖಾತೆಗಳಾಗಿರ್ಬೋದು, ಫಾರ್ಮ್ 3ಗಳಾಗ್ಬೋದು, ಕೆಲವಷ್ಟು ಮೊನ್ನೆ ರೀಸೆಂಟು ಕೊಟ್ಟಿದ್ದು ಅಪ್ರೂವ್ ಆಗಿಬಿಟ್ಟಿದೆ. ಕೆಲವಷ್ಟು ಅಪ್ರೂವ್ ಆಗಿಲ್ಲ, ಹಳೆವು. ಯಾಕೆ ಆಗಿಲ್ಲ ಅಂತೇಳಿ ಅವ್ರ ನಂಬರ್ಗಳು ತಗೊಂಡು ಅವರು ಯಾರು ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ ಅವ್ರ ಹತ್ರನೂ ಮಾತಾಡಿದೆ. ಇಲ್ಲ ಸರ್, ಈ ಥರ ತೊಂದರೆ ಆಗಿದೆ ಅನ್ನೋದಕ್ಕೋಸ್ಕರ ಅವ್ರನ್ನೆಲ್ಲ ವಾರ್ನ್ ಮಾಡಿ ಆದಷ್ಟು ಬೇಗ ಇವೆಲ್ಲ ಕ್ಲಿಯರ್ ಮಾಡ್ಬೇಕಂತ ತಿಳಿಸಿದ್ದೀನಿ. ನಾನು ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನಲ್ಲಿ ನಾನು ಏನು ರಿಜಿಸ್ಟ್ರ್ ಆಫೀಸ್ಗೂ ಹೋಗ್ತಿರ್ತೀನಿ, ಕಾರ್ಪೊರೇಷನ್ಗೂ ಹೋಗ್ತಿರ್ತೀನಿ, ಆರ್ ಟಿ ಒಗೂ ಹೋಗ್ತಿರ್ತೀನಿ, ವಿಮ್ಸ್ ಹಾಸ್ಪಿಟ್ಲ್ಗೂ ಹೋಗ್ತಿರ್ತೀನಿ. ಅದೇ ರೀತಿಯಲ್ಲಿ ಮೊನ್ನೆ ಅಂತ್ಯ ಆಯಿತು, 15 ಜನ ಎಲ್ಲರೂ ಸಸ್ಪೆಂಡ್ ಮಾಡಿದ್ರು. ತಾವು ಸಿ ಎಂ ಸೆಕ್ಯೂರ್ ಆಗಿ ನಿಂತಿದ್ರು, ಏನೇನಾಯಿತು ಸರ್? ಏನಿಲ್ಲ, ಅವತ್ತೇನೋ ಬಿ ಜೆ ಪಿಯವರು ಏನೋ ಒಂದು ಗದ್ದಲ ರೀತಿಯಲ್ಲಿ ಏನೋ ಒಂದು ಸಿ ಡಿ ಇಟ್ಕೊಂಡ್ಬಂದು ಪೇಪರ್ಗಳು ಅಷ್ಟು ಒಂದು ಎಮ್ ಎಲ್ ಎ ಆಗಿ ನಮಗೂ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್. ಅದು ಎಷ್ಟೋ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅವಕಾಶಗಳು ಸಿಗಲ್ಲ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ, ದೇವರ ಆಶೀರ್ವಾದ, ಜನರು ಮಾಡಿದ ಆಶೀರ್ವಾದಕ್ಕೆ ನಾವು ಅಲ್ಲಿ ಕೂತಿರ್ಬೋದು. 6.25 ಕೋಟಿ ಜನ ನಮ್ಮ ಪಾಪ್ಯುಲೇಷನ್ ಇರೋ ಕರ್ನಾಟಕದಲ್ಲಿ 224 ಜನ ಕೂಡ್ತೀವಲ್ಲ ಅಂತಂದರೆ ಎಷ್ಟೋ ವಿಶ್ವಾಸ ನಮ್ಮ ಮೇಲೆ ಜನ ಇಟ್ಟು ನಮ್ಮನ್ನು ಅಲ್ಲಿ ಕೂಡಿಸಿರ್ತಾರೆ. ಇವಾಗ ರಾಜಕಾರಣ ಅಂತಂದರೆ ಯುವಕರು ಇವರೆಲ್ಲರೂ ಬೇಡಪ್ಪ ರಾಜಕಾರಣ ಅಂದರೆ ಒಳಸಂತೆ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ. ಮೊನ್ನೆ ಅವ್ರು ಮಾಡೋದು ನೋಡಿ ನನಗೂ ಆ ರೀತಿಯಲ್ಲಿ ಅನ್ನಿಸ್ತು. ಏನಪ್ಪ ಈ ಥರ ಮಾಡಿದ್ರೆ, ಒಂದು ಎಮ್ ಎಲ್ ಎ ಅಂದರೆ ಒಂದು ರೆಸ್ಪೆಕ್ಟಬಲ್ ಪೊಸಿಷನು, ನಾವು ಟೀಕೆ ಮಾಡಬೇಕು, ಅಪೋಸಿಷನ್ ಮೇಲೆ ಟೀಕೆ ಮಾಡಬೇಕು. ಅದು ಯಾವ ರೀತಿಯಲ್ಲಿ ಯಾವ ಫೋರಮಲ್ಲಿ ಟೈಮ್ ತೊಗೊಂಡು ಸ್ಪೀಕರ್ ಅವ್ರು ಅಷ್ಟೆಲ್ಲ ಟೈಮ್ ಕೊಟ್ಟಾಗ ಟೀಕೆ ಮಾಡಬೇಕು ಹೊರತು ಸ್ಪೀಕರ್ ಪೋಡಿಯಮ್ಗೆ ಹತ್ತಿ ಪೇಪರ್ಗಳು ಚೆಲ್ಲಿ. ಸ್ಪೀಕರ್ ಅನ್ನೋದು ಎಷ್ಟು ಒಂದು ರೆಸ್ಪೆಕ್ಟಬಲ್ ಪೋಸ್ಟ್, ಅದು ಪೀಠ ಎಷ್ಟು ರೆಸ್ಪೆಕ್ಟಬಲ್. ಯಾಕಂದರೆ ಪ್ರತಿ ಹಿಂದಿನ ಕಾಲದಲ್ಲಿ ನಾವು ನೋಡ್ತಿದ್ವಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಪೋಸಿಷನ್ ಲೀಡರ್ಗಳು ಸ್ಪೀಕರ್ ಹೇಳಿದ ಮಾತೆ ಅಷ್ಟು ಬದ್ಧತೆಯಿಂದ ಗೌರವದಿಂದ ನಡ್ಕೊಂಡು ಹೋಗ್ತಿದ್ರು. ಇವತ್ತು ಬಿ ಜೆ ಪಿಯವ್ರು ಮೊನ್ನೆ ಮಾಡಿದ್ದು ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು. ಇನ್ನು 18 ಜನನ 15 ಜನನ ಸಸ್ಪೆಂಡ್ ಮಾಡಿದ್ದಾರೆ. ನಾವು 1 ವರ್ಷಕ್ಕೆ ಸಸ್ಪೆಂಡ್ ಮಾಡ್ತಾರೇನೋ ಅನ್ಕೊಂಡಿದ್ದು ಆ ವರ್ತನೆ ನೋಡಿ. ಇನ್ನು ನಮ್ಮ ಸ್ಪೀಕರ್ ಅವರು ಒಂದು 6 ತಿಂಗಳಿಗೆ ಸಸ್ಪೆನ್ಷನ್ ಮಾಡಿದ್ದಾರೆ. ಅದು ಅವರು ಇಲ್ಲ ಅವರು ಯಾವತ್ತೂ ಭಾವುಕರಾಗವ್ರಲ್ಲ. ಸಿ ಎಮ್ ಅವ್ರು ಕುಂತಿದ್ರು, ಅವರು ಏನು ನಡೀತಿದೆ ನೋಡ್ತಿದ್ರು. ಆ ಬಿ ಜೆ ಪಿಯವ್ರು ಮಾಡೋದೆಲ್ಲ ನೋಡಿ ಅವರು ಎಂತೆಂಥ ಹೋರಾಟಗಳು ಮಾಡ್ಕೊಂಬಂದಿದ್ದಾರೆ. ಇವಕ್ಕೆಲ್ಲ ಸಿ ಎಮ್ ಅವರು ಯಾವತ್ತು ಭಾವುಕರಾಗವ್ರಲ್ಲ. ಅವ್ರು ಏನು ಇಲ್ಲದ ಮನುಷ್ಯ ಇವತ್ತು ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾನೆ ಅಂದರೆ ಇಂಥವು ಸಾವಿರಾರಲ್ಲ ಲಕ್ಷಾಂತರ ಸಿಚುವೇಶನ್ಗಳು. ಶಾಸಕರು ಅವ್ರ ಜೊತೆ ಸುತ್ತಲೂ ಕೋಟೆ ನಿಂತ್ಕೊಂಡ್ರು. ಅವ್ರು ನಮ್ಮ ಲೀಡ್ರು. ಈಗ ನಮ್ಮ ಲೀಡ್ರಿಗೆ ಯಾರನ್ನ ಈ ಥರ ಮಾತಾಡೋಕೆ ಬರ್ತಾರೆ ಅಂದಾಗ ನಾವೆಲ್ಲ ನಿಂದಿರ್ಬೇಕು. ನಮ್ಮ ಜವಾಬ್ದಾರಿ. ಅವ್ರನ್ನ ನೋಡಿ ನಮಗೆ ಓಟ್ ಹಾಕಿರೋದು. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಸುಮ್ಮನೆ ನಾನು ಮಾಹಿತಿ ಇಲ್ದಂಗೆ ನಾನು ಮಾತಾಡೋದು ತಪ್ಪದು. ಅಲ್ಲ ಸರ್, ಈಗ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದೀರಿ, ವಿಧಾನಸಭೆಯಲ್ಲಿ ಸದನದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಿಮಗೂ ಆಗಿದೆ. ಈಗ ಪ್ರಸ್ತುತ ರಾಜಕೀಯ ನೋಡಿದರೆ ಬರೀ ಇವರು ಆರೋಪದಲ್ಲೇ ಕಾಲ ಕಳೆದು ಅದೆಲ್ಲ ನೋಡಿದರೆ ಏನಂತ ಸರ್? ನೀವು ಮೊದಲನೇ ಸಾರಿ ಶಾಸಕರು ಇವರೆಲ್ಲ ಅಂದರೆ ಕೀಳು ಮಟ್ಟದಲ್ಲಿ ನೋಡಿ, ನಮಗೆ ಫಸ್ಟ್ ಟೈಮರ್ಸ್ಗೆ ಭಾಳಷ್ಟು ಮಂದಿಗೆ ಮಾತಾಡಬೇಕು, ನಮ್ಮ ಕ್ಷೇತ್ರದ ಸಮಸ್ಯೆಗಳು ತಿಳಿಸ್ಕೋಬೇಕಂತೇಳಿ ನಾವು ಎಷ್ಟೋ ಆಸೆಗಳು ಇಟ್ಕೊಂಡು ಹೋಗಿರ್ತೀವಿ. ಈ ಥರ ಇವರು ಗಲಾಟೆಗಳು ಮಾಡಿ ನಮ್ಮ ಸಮಯನೆಲ್ಲ ವ್ಯರ್ಥ ಹಾಳು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಒಂದ್ಸರಿ ಸೆಷನ್ಸ್ ನಡಿಬೇಕಂದ್ರೆ ಕೋಟ್ಯಾಂತರ ರೂಪಾಯಿ, ಎಂಟೈರ್ ಸ್ಟೇಟ್ ಅಫಿಷಿಯಲ್ಸ್ ಎಲ್ಲ ಅಲ್ಲೇ ಇರ್ತಾರೆ, ಎಮ್ ಎಲ್ ಎಗಳು ಅಲ್ಲೇ ಇರ್ತಾರೆ. ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅವ್ರು ಬಂದು ಜಗಳ ಮಾಡಿ 24 ಗಂಟೆ ಯಾರನ್ನು ಎದ್ದು ಮಾತಾಡೋಕೆ ಹೋದರೆ ಅದಕ್ಕೊಂದು ಟೀಕೆ. ಯಾಕಂದರೆ ಅವ್ರಿಗೆ ಸಬ್ಜೆಕ್ಟ್ ಇಲ್ಲ, ಅವ್ರಿಗೆ ಲೀಡರ್ಶಿಪ್ ಇಲ್ಲ, ಸಬ್ಜೆಕ್ಟ್ ಇಲ್ಲ. ಏನು ಮಾಡಬೇಕು? ಕಾಂಗ್ರೆಸ್ ಅವ್ರ ಮೇಲೆ ಮಾತಾಡೋಕೆ ಏನೂ ಇಲ್ಲ. ನಾವು ಭಾಗ್ಯಗಳು ಏನು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಡೋಕ್ಕಾಗಲ್ಲ ಅಂದ್ಕೊಂಡ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಕಡ್ಡಾಯವಾಗಿ ನಾವು ಕೊಡಲೇಬೇಕಂತೇಳಿ ಪಣ ತೊಟ್ಟು ಕುಂತು ಇವತ್ತು ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಏನು ಅನೌನ್ಸ್ ಮಾಡಿದ್ರು ಅದು ಸರಿಯಾಗಿ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಿದೆ. ಅವ್ರು ಇವನ್ನೆಲ್ಲ ಇನ್ನು ಅದ್ರ ಬಿಟ್ಟು ಡೆವಲಪ್ಮೆಂಟ್ ಓರಿಯೆಂಟೆಡ್ ಕೆಲಸಗಳು ಕೂಡ ನಮ್ಮ ಡಿ ಸಿ ಎಮ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಅದಕ್ಕೆ ಕೂಡ ನಿಮ್ಗೆ ಎಷ್ಟು ಫಂಡ್ ಬೇಕಪ್ಪ ತೊಗೊಂಡೋಗ್ರಿ ಅಂತೇಳಿ ನಮಗೆ ಎಮ್ ಎಲ್ ಎಗಳೆಲ್ಲ ಉತ್ಸಾಹ ತುಂಬಿಸ್ತಾರೆ. ಮೊನ್ನೆ CLP ಮೀಟಿಂಗಲ್ಲಿ ಕೂಡ ಎಲ್ಲರಿಗೂ ಈ ಬಡ್ಜೆಟ್ ಆಗಿದ ತಕ್ಷಣ, ಏಪ್ರಿಲ್ 1ನೇ ತಾರೀಕು ಬಡ್ಜೆಟ್ ಅಪ್ರೂವಲ್ ಆಗಿದ ತಕ್ಷಣ ಫಂಡ್ಸ್ ಏನೇನು ಬೇಕು ನೀವೆಲ್ಲ ಒಂದು ಲಿಸ್ಟ್ ತೊಗೊಂಬರಿ, ಎಲ್ಲ ಕೊಡ್ತೀವಿ ಅಂದಿದ್ದಕ್ಕೋಸ್ಕರ ಬಿ ಜೆ ಪಿಯವ್ರಿಗೆ ಏನಾಗ್ಬಿಡ್ತು, ಫಂಡ್ಸು ಬರ್ತಿದೆ, ಗ್ಯಾರಂಟಿ ಸ್ಕೀಮ್ಸು ಬರ್ತಿದೆ. ಮೊನ್ನೆ ಬೈ ಎಲೆಕ್ಷನಲ್ಲಿ 3 ಸೀಟ್ ಗೆದ್ದುಬಿಟ್ರು. ಇಷ್ಟೆಲ್ಲ ಜನಪ್ರಿಯತೆ ಕಾಂಗ್ರೆಸ್ ಗಳಿಸ್ತಿದೆ. ನಾವು ಇನ್ನೊಂದು ಮುಂದಿನ ಬಾರಿ ಕೂಡ ಸರ್ಕಾರ ಬರಲ್ಲ ಅಂತೇಳಿ ಅವ್ರಿಗೆ ಖಚಿತ ಆಗಿಬಿಡ್ತು. ಖಚಿತ ಆದಮೇಲೆ ಏನು ಮಾಡಬೇಕು? ಮೇಲೆ ಹೈಕಮಾಂಡಿಂದ ಅವ್ರಿಗೆ ಪ್ರೆಷರು, ನಿಮಗೇನು ಯಾವುದು ಸಿಗ್ತಾಯಿಲ್ಲ, ನಿಮಗೇನು ಯಾವುದು ಇಶ್ಯೂ ಸಿಗ್ತಾಯಿಲ್ಲ, ಯಾವುದನ್ನು ಇಶ್ಯೂ ಹುಡುಕ್ರಿ ಅಂತೇಳಿ ಅವ್ರಿಗೆ ಪ್ರೆಷರು. ಅವ್ರ ಪ್ರೆಷರಿಂದ ಇವ್ರು ಯಾವುದ್ಯಾವುದೋ ಸಣ್ಣ ಪುಟ್ಟವೆಲ್ಲ ತೊಗೊಂಡು ಇಶ್ಯೂ ಮಾಡ್ಕೊಂಡು ಹೋಗ್ತೀವಿ.
ಸರ್, ಈ ಬಜೆಟ್ನಲ್ಲಿ ಬಳ್ಳಾರಿಗೆ ಏನೂ ಕೊಡಲಿಲ್ಲ, ಕೇವಲ ಚಿಪ್ ಮಾತ್ರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಶಾಸಕರುಗಳ ಫೋಟೋಗಳನ್ನ ಬಿಜೆಪಿ ಅವ್ರಿಗೆ ಅಂಕಿಅಂಶಗಳು ಗೊತ್ತಿದ್ರೆ ಅದು ಬೇರೆ ವಿಚಾರ. ಅಂಕಿಅಂಶಗಳು ಗೊತ್ತಿಲ್ಲದವ್ರ ನಾವೇನು ಮಾತಾಡೋಕ್ಕಾಗುತ್ತೆ? ಬಡ್ಜೆಟಲ್ಲಿ ಯಾಕೆ ಬರಲಿಲ್ಲ ಅಂತಂದರೆ ಬಡ್ಜೆಟ್ಗೆ ಮುಂಚೆನೇ ನಾವು ಸ್ಯಾಂಕ್ಷನ್ಗಳು ಮಾಡಿಸ್ಕೊಂಡಿದ್ದೀವಲ್ಲ. ಬಡ್ಜೆಟ್ಗೆ ಮುಂಚೆನೇ 1200 ಕೋಟಿ ವಾಟರ್ ಪ್ರಾಜೆಕ್ಟಲ್ಲಿ 270 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ಗೆ ಬಂದಿದೆ. ಇನ್ನೊಂದು 10 ದಿವಸದಲ್ಲಿ ಟೆಂಡ್ರು. ಅದನ್ನು ಅವ್ರು ಯಾರು ಮಾತಾಡ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಅಂಕಿಅಂಶಗಳು ಗೊತ್ತಿಲ್ಲ. ಇನ್ನು ಮೊನ್ನೆ ತಾರನಾಥ್ ಹಾಸ್ಪಿಟ್ಲಿಗೆ 30 ಕೋಟಿ ಬಂತು, ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲಿಗೆ 150 ಕೋಟಿಯಿಂದ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಅದು ದುಡ್ಡು ಸ್ಯಾಂಕ್ಷನ್ ಆಗಿ ಟೆಂಡರ್ ಸ್ಟೇಜಲ್ಲಿದೆ. ರೋಡ್ಗಳಿಗೆ ನಮ್ಮ ಹಳೆ ಕಲ್ಯಾಣದುರ್ಗ ರೋಡ್ಗೆ 38 ಕೋಟಿ ರೂಪಾಯಿಂದ ರೋಡನ್ನು ಮಾಡ್ತಿದ್ದೀವಿ. ಇವೆಲ್ಲ ಅಂಕಿಅಂಶಗಳು ಗೊತ್ತಿರಲ್ಲ. ನಾಲೆಡ್ಜ್ ಕಮ್ಮಿ ಇದ್ದವ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಫೋಟೋಗಳು ಹಾಕ್ಬಿಟ್ಟು 5 ಜನ MLA ಕೈಯಲ್ಲಿ ಚಿಪ್ಪನ್ನು ಕೊಟ್ಟು ಆ ಫೋಟೋನ ವೈರಲ್ ಮಾಡಿ ಅಭಿಯಾನ ಮಾಡಿ ನೋಡಿ, ಅಂಥವು 1000 ಲಕ್ಷ ಮಾಡಿದ್ರು ನಾನು ತಲೆ ಕೆಡಿಸ್ಕೊಂಡು. ಯಾಕಂದರೆ ಜನ ನಮ್ಮ ಜೊತೆಗಿದೆ. ಯಾವ ಟೈಮಲ್ಲಿ ಯಾರ ಕೈಯಾಗಿ ಏನು ಇಡಿಸ್ಬೇಕು ಅನ್ನೋದು ನನಗೂ ಗೊತ್ತಿದೆ, ಅದು ಇಡಿಸ್ತೀವಿ. ಅಂದರೆ ಬಜೆಟ್ಗಿಂತ ಮುಂಚಿತವಾಗಿ ಅನುದಾನ ತೊಗೊಂಡು ಬಂದಿದ್ದೀವಿ. ಲಾ ಕಾಲೇಜ್ ಕೇಳಿದ್ವಿ, ಲಾ ಕಾಲೇಜ್ ಎಲ್ಲ ಸ್ಯಾಂಕ್ಷನ್ಸ್ ಎಲ್ಲ ಆಗಿದ್ದು, ಬಡ್ಜೆಟಲ್ಲಿ ಅನೌನ್ಸ್ಮೆಂಟ್ ಇತ್ತು. ಲಾ ಡಿಪಾರ್ಟ್ಮೆಂಟಿಂದ ನಮ್ಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಅವೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಇವ್ರಿಗೆಲ್ಲ ಗೊತ್ತಿಲ್ಲದಂಗೆ ಇವ್ರ ಇತಿಹಾಸದಲ್ಲಿ ಒಂದು ಬಳ್ಳಾರಿಗೆ ಲಾ ಕಾಲೇಜ್ ತರಬೇಕಂತೇಳಿ ಇವ್ರಿಗೆ ಯಾವತ್ತಂತ ತಿಳ್ಕೊಂಡಿದ್ರೆ? ಇವ್ರ ಇತಿಹಾಸದಲ್ಲಿ ತಾರನಾಥ್ ಹಾಸ್ಪಿಟ್ಲಿಗೆ 30 ಕೋಟಿ ತರ್ಬೋದು ಅಂತೇಳಿ ಇವ್ರಿಗೆ ಗೊತ್ತಿತ್ತ? ಇವ್ರ ಇತಿಹಾಸದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಅಪ್ಗ್ರೇಡೇಷನ್ಗೆ 150 ಕೋಟಿ 300 ಬೆಡ್ ಅಪ್ಗ್ರೇಡೇಷನ್ ಮಾಡ್ಬೋದು ಅಂತೇಳಿ ಇವ್ರಿಗೆ ಯಾವತ್ತಂತ ಗೊತ್ತಿತ್ತ? ಇವ್ರ ಇತಿಹಾಸದಲ್ಲಿ ರೋಡ್ ಡೆವಲಪ್ಮೆಂಟಿಗೆ ದುಡ್ಡು ತಂದು ದೊಡ್ಡ ರೋಡ್ಗಳು ಆಗ್ಬೇಕಂತ ಗೊತ್ತಿತ್ತ? ಇವ್ರ ಇತಿಹಾಸದಲ್ಲಿ ಎಲ್ಲ ಡೆಮೊಲೇಷನ್ ಮಾಡಿ ದೊಡ್ಡ ಸರ್ಕಲ್ಗಳಾಗಲಿ ಇನ್ನೊಂದು ಮಾಡ್ಬೇಕಂತೇಳಿ ಗೊತ್ತಿತ್ತ? ಇವೇನು ಗೊತ್ತಿರಲ್ಲ. ಸುಮ್ಮನೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇವು ಆಗ್ತಾರಂದರೆ ಜನ ಅವ್ರಿಗೆ ಅವಾಗೆ ಇವತ್ತು ಏನು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೋ ಜನ ಅವ್ರಿಗೆ ಅವಾಗೆ ಕೊಟ್ಟು ಮನೇಲಿ ಕೂಡಿಸಿದಾರಲ್ಲ. ಸರ್, ಲಾಸ್ಟ್ ಸರ್, ಈಗ ಕುಡಿಯೋ ನೀರಿನ ಯೋಜನೆ ಮಾಡ್ತಿದ್ದಾರಲ್ಲ, ಈ ಸಂಡೂರಲ್ಲಿ ಅದ್ರ ಬಗ್ಗೆ ಪ್ರೊಟೆಸ್ಟ್ ಆಗ್ತಿದೆ. ಅಂದರೆ DMF ಅನುದಾನನ ಸಂಡೂರಿಗೆ ಬಳಸ್ಬೇಕು, ನೀವು ಆ ಕುಡಿಯೋ ನೀರಿನ ಯೋಜನೆ ಕೊಡಬಾರ್ದು. ಯಾಕೆ ಸಂಡೂರಿಂದ ಯಾಕೆ ಬಳಸ್ಬೇಕು? ಅಲ್ಲಿ ಅದು ನಮ್ಮ ಮೈನಿಂಗ್ ಪ್ರದೇಶ, ನಮ್ಮಿಂದ ಹಣ ಹೋಗ್ತಾ ಇದೆ, ಬಳ್ಳಾರಿದು ಏನಿಲ್ಲ ಪಾತ್ರ ಅಂತೇಳಿ ಪ್ರೊಟೆಸ್ಟ್ ಮಾಡಿ. ನಮ್ಮ ಬಳ್ಳಾರಿ ಸುತ್ತಮುತ್ತಲು ಕೂಡ 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಮೈನಿಂಗ್ ನಡೀತಾ ಇದೆ. ಆ ಬಳ್ಳಾರಿ ತಾಲೂಕಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಏನು ಇವತ್ತು ಸುದರ್ಶನ್ ರೆಡ್ಡಿ ಅನ್ನೋರ್ನ ಅಥಾರಿಟಿನ ಏನು ಇಟ್ಟಿತ್ತು ಈ KMRCನ, ಅವರು ಒಪ್ಪಿ ಹೌದು ಬಳ್ಳಾರಿ ಕೂಡ ಮೈನಿಂಗ್ ಎಫೆಕ್ಟೆಡ್ ಏರಿಯಾ, ಬಳ್ಳಾರಿಗೂ ದುಡ್ಡು ಕೊಡಬೇಕಂತೇಳಿ ಅವರು ಒಪ್ಪಿಗೆ ಆದಮೇಲೆ ಅಲ್ಲ ನಮಗೆ ದುಡ್ಡು ಬರ್ತಿರೋದು. ಯಾರೋ ಕೆಲವಷ್ಟು ಜನ ಅಜ್ಞಾನಿಗಳು ಪ್ರೇರೇಪಣೆ ತುಂಬಿಸಿ ಯಾರೋ ಸ್ಟ್ರೈಕ್ ಮಾಡಿಸಿದ್ದಾರೆ. ಪಾಪ ಜನ ಅಮಾಯಕರು ಹೋಗಿ ಏನೋ ಅದು ಇದು ನಿಜ ಏನೋ ಅಂದ್ಕೊಂಡು ಹೋಗಿದ್ದಾರೆ. ನನಗೆ ಗೊತ್ತು, ಪೇಪರಲ್ಲೆಲ್ಲ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದ್ದು. ಅವ್ರು ಅಮಾಯಕರು ಪಾಪ ಹೌದು ಇದು ನಿಜ ಏನೋ ಬಳ್ಳಾರಿಗೆ ಈ ಥರ ಹೋಗಿದ್ದೇನೆ ಅಂತೇಳಿ. ಎಲ್ಲ ಸಿಸ್ಟಮ್ಯಾಟಿಕಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಗೈಡ್ಲೈನ್ಸ್ ತಪ್ಪಿ ಏನು ಮಾಡೋಕ್ಕಾಗಲ್ಲ. ಆ ಗೈಡ್ಲೈನ್ಸ್ ಮೂಲಕನೇ ನಮಗೆ ದುಡ್ಡು ಬಂದಿರೋದು. ಆ ಗೈಡ್ಲೈನ್ಸ್ ಮೂಲಕನೇ ನಾವು ಈ ಥರ ಮಿಸ್ಕನ್ಸೆಪ್ಷನ್ಸ್ ಇದ್ದರೆ ನಾವೆಲ್ಲ ಹೋಗಿ CMಗೆ ಮತ್ತು KMRC ಯಾರು MD ಇರ್ತಾರೋ ಅವರೆಲ್ಲ ಕುಂತ್ಕೊಂಡು ನಮ್ಮ 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ನಮ್ಮದು ಮೈನಿಂಗ್ ನಡೀತಿದೆ, ನಾವು ಧೂಳು ತಿಂದಿದ್ದೀವಿ, ನಮ್ಮ ಮಕ್ಕಳು ಕೂಡ ಎಫೆಕ್ಟೆಡ್ ಏರಿಯಾಸಲ್ಲಿ ಇದ್ದಾರೆ. ಏನಂದ್ರೆ ಸರ್, ಇಲ್ಲಿ ಜಾಸ್ತಿ ಮೈನಿಂಗ್ ನಡೀತಾರೆ ಸಂಡೂರಲ್ಲಿ, ಇದರಲ್ಲಿ ಸಿಂಹಪಾಲು DMF ಅಲ್ಲಿ ನಮಗೆ ಸಿಗಬೇಕು, KMERC ಹೌದು ಸಿಗ್ತಿದೆ ಅಲ್ಲ, ಅವ್ರಿಗೂ ಸಿಗ್ತಿದೆ, ಅದ್ರ ಜೊತೆಗೆ ನಮಗೂ ಸಿಗ್ತಿದೆ. ಎಲ್ಲ ನೋಡಿ ಒಂದೇ ಜಿಲ್ಲೆ ಎಫೆಕ್ಟೆಡ್ ಏರಿಯಾ ಇದ್ದಾಗ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ಹೊರತು ಅಲ್ಲಿಗೆ ಸಿಂಹಪಾಲು ಹೋಗ್ಬೇಕಂದ್ರೆ ಅನ್ಯಾಯ ಆಗುತ್ತದೆ. ಪ್ರಾಂತೀಯ ಅಸಮತೋಲನ ಆಗ್ಬಿಡುತ್ತೆ. ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.